ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಾರ್ತಿಕ ಮಂಗಳವಾರ ಅಂಗಾರಕ ಸಂಕಷ್ಟಹರ ಚತುರ್ಥಿ ಬಂದಿದೆ. ನವೆಂಬರ್ 19ನೇ ತಾರೀಕು ಬಹಳ ವಿಶೇಷವಾಗಿ ಬಹಳ ಶಕ್ತಿಯುತವಾದ ಮಂಗಳವಾರದ ದಿನ, ಅದರಲ್ಲೂ ಕೂಡ ಕಾರ್ತಿಕ ಮಂಗಳವಾರದ ದಿನ ಈ ಅಂಗಾರಕ ಸಂಕಷ್ಟಹರ ಚತುರ್ಥಿ ಬಂದಿದೆ. ಆವತ್ತಿನ ದಿನ ಗಣೇಶನನ್ನು ಯಾವ ರೀತಿ ಪೂಜಿಸಬೇಕು, ಈ ಪೂಜೆಯಿಂದ ಯಾವ ಯಾವ ಶುಭ ಫಲಗಳು ನಿಮಗೆ ದೊರೆಯುತ್ತವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ದಿನ ಗಣೇಶನನ್ನು ಪೂಜಿಸುವಂತಹ ಪೀಠದ ಹೆಸರು ಶಿವಪೀಠ. ಈ ದಿನ ಗಣೇಶನನ್ನು ಘನಾದೀಪ ಮಹಾಗಣಪತಿ ಎಂದು ಕರೆಯಲಾಗುತ್ತದೆ. ಈ ದಿನ ಬಹುಮುಖ್ಯವಾಗಿ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತವಾಗಲು ಈ ಎರಡು ವಿಧಿವಿಧಾನವನ್ನು ತಪ್ಪದೆ ಪಾಲಿಸಬೇಕು. ಪ್ರತಿ ತಿಂಗಳು ಬರುವಂತಹ ಸಂಕಷ್ಟಹರ ಚತುರ್ಥಿಯ ದಿನ ನಾವು ಮಾಡುವಂತಹ ಗಣೇಶನ ಪೂಜೆಯಿಂದ ಅನೇಕ ರೀತಿಯಾದಂತಹ ಅಡೆತಡೆಗಳು, ಕಷ್ಟಗಳು ಗಣೇಶನ ವಿಶೇಷ ಅನುಗ್ರಹದಿಂದ ದೂರವಾಗುತ್ತದೆ. ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ನಾಳೆಯ ದಿನ ಒಂದು ಪೀಠ ಅಥವಾ ಮನೆಯ ಮೇಲೆ ಅಕ್ಕಿ ಹಿಟ್ಟಿನಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಅದರ ಮೇಲೆ ಅರಿಶಿನ ಬಟ್ಟೆಯನ್ನು ಹಾಸಬೇಕು. ಗಣೇಶನ ಫೋಟೋ ಅಥವಾ ಗಣೇಶನ ವಿಗ್ರಹವನ್ನು ಇಡಬೇಕು. ಗಣೇಶನ ಮುಂದೆ 5 ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಕೂರಿಸಿ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆಯನ್ನು ಬಳಸಿ ದೀಪವನ್ನು ಹಚ್ಚಬೇಕು. ನಂತರ ಒಂದು ಕೆಂಪು ಬಣ್ಣದ ವಸ್ತ್ರವನ್ನು ಹಾಸಿ ಅದರಲ್ಲಿ 3 ಮುಷ್ಟಿಯಷ್ಟು ಅಕ್ಕಿ, 2 ವೀಳ್ಯದೆಲೆ, ಅಡಿಕೆ, ಹಾಗೆ 2 ಒಣ ಖರ್ಜೂರ, ಹಾಗೆ ಯಾವುದಾದರೂ 2 ನಾಣ್ಯಗಳು ಹಾಕಬೇಕು. ನಂತರ ಇದನ್ನು ಮೂಟೆಯ ರೀತಿ ಕಟ್ಟಿ ಗಣೇಶನ ಮುಂದೆ ಇಟ್ಟು ಗಣೇಶನಿಗೆ ಹಾಗೂ ಈ ವಿಶೇಷ ಮೂಟೆಗೆ ಆರತಿಯನ್ನು ಬೆಳಗಿ ಧೂಪವನ್ನು ತೋರಿಸಬೇಕು. ಗಣಾದೀಪ ಮಹಾಗಣೇಶನಿಗೆ ಪ್ರಿಯವಾದಂತಹ ಹಾಲು, ಹಣ್ಣು, ಎಳ್ಳುಂಡೆ, ಕಲ್ಲು ಸಕ್ಕರೆಯನ್ನು ನೈವೇದ್ಯವಾಗಿ ಇಡಬೇಕು. ನಂತರ ನಿಮ್ಮ ಮನೆಯ ಸಮೀಪವಿರುವ ಗಣೇಶನ ದೇವಸ್ಥಾನಕ್ಕೆ ತೆರಳಿ ಗಣೇಶನಿಗೆ ಭಕ್ತಿಯಿಂದ ಗರಿಕೆಯ ಅಥವಾ ಗರಿಕೆಯ ಮಾಲೆಯನ್ನು ಅರ್ಪಿಸುತ್ತಾ 5, 11 ಅಥವಾ 21 ಪ್ರದಕ್ಷಿಣೆಯನ್ನು ಮಾಡಿ ಮನೆಗೆ ಬರಬೇಕು. ಮನೆಗೆ ಬಂದ ಕೂಡಲೇ ಗಣೇಶನ ಮುಂದೆ ಇಟ್ಟಿರ್ತಕ್ಕಂತಹ ವಿಶೇಷ ಗಂಟನ್ನು ಬಿಚ್ಚಿ ಅದರಲ್ಲಿದ್ದಂತಹ ಅಕ್ಕಿ ಅದನ್ನು ತೆಗೆದು ವಿಶೇಷವಾಗಿ ಸಿಹಿ ಪೊಂಗಲನ್ನು ಮಾಡಬೇಕು. ನಂತರ ಅದನ್ನು ಗಣೇಶನಿಗೆ ಅರ್ಪಿಸಿ ನೈವೇದ್ಯವಾಗಿ ಮನೆ ಮಂದಿ ಎಲ್ಲ ಸ್ವೀಕರಿಸಬೇಕು. ಈ ಒಂದು ಪೂಜೆಯನ್ನು ನೀವು ಸಂಜೆ ಸಮಯದಲ್ಲಿ ಮಾಡಿಕೊಳ್ಬೇಕು. ಮೂಟೆಯಲ್ಲಿದ್ದ 2 ಖರ್ಜೂರ, ವೀಳ್ಯದೆಲೆ, ಹಾಗೆ 2 ಕಾಯಿನ್ಗಳು, ಅದರಲ್ಲಿ 2 ಕಾಯಿನ್ಗಳನ್ನು ಗಣೇಶನ ಮುಂದೆ ಇಟ್ಟು ಪೂಜಿಸುತ್ತಾ ಬರಬೇಕು. ಹಾಗೆ ವೀಳ್ಯದೆಲೆ, ಖರ್ಜೂರವನ್ನು ಮನೆಯಲ್ಲಿ ಯಾರಾದರೂ ಒಬ್ಬರು ಅದನ್ನು ಸೇವಿಸಬೇಕು. ಸಂಪಾದಿಸಿದ ಹಣ ಕೈಯಲ್ಲಿ ನಿಂದಿರಲು, ಹಾಗೆ ಅನಾವಶ್ಯವಾಗಿ ಖರ್ಚುಗಳನ್ನು ಕಡಿಮೆ ಮಾಡಲು, ಹಣದ ಇಳಿಗೆಯನ್ನು ಕಾಣಲು, ವಿಪರೀತವಾದ ಸಾಲದಿಂದ ಮುಕ್ತವಾಗಲು ಸಂಕಷ್ಟಹರ ಚತುರ್ಥಿ ದಿನ ಮಾಡುವಂತಹ ವಿಶೇಷವಾದ ಪೂಜೆ ಇದಾಗಿದೆ. ಹಾಗೆ ಕಷ್ಟಗಳು ಕುತ್ತಿಗೆಗೆ ಬಂದಿದೆ, ಇನ್ನು ನಮ್ಮ ಕೈಯಲ್ಲಿ ಏನೂ ಹಣ ಕೂಡ ನಿಲ್ತಾ ಇಲ್ಲ, ಈ ಕಷ್ಟದಿಂದ ನಾವು ಹೊರಬರೋದಕ್ಕೆ ದೇವರೇ ಒಂದು ದಾರಿ ತೋರಬೇಕು ಅಂತಹ ಒಂದು ಕಠಿಣ ಸಂಕಷ್ಟಕ್ಕೆ ಗುರಿಯಾಗಿದ್ದರೆ ಅಂದುಕೊಂಡಂತಹ ಕೆಲಸ ಆಗಲು, ವಿಘ್ನಗಳಿಂದ ಮುಕ್ತರಾಗಲು ಈ ಒಂದು ದೀಪವನ್ನು ಮಂಗಳವಾರದ ದಿನ ನಿಮ್ಮ ಮನೆಯಲ್ಲಿ ಬೆಳಗಿಸಬೇಕು. ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಒಂದು ಪೀಠ ಅಥವಾ ಮನೆಯ ಮೇಲೆ ಒಂದು ಚಿಕ್ಕ ರಂಗೋಲಿಯನ್ನು ಬರೆದು ಅದರ ಮೇಲೆ ಒಂದು ಚಿಕ್ಕ ತಟ್ಟೆಯನ್ನು ಇಟ್ಟು 5 ಕಡೆ ಆ ತಟ್ಟೆಗೆ ಗಂಧ, ಕುಂಕುಮ, ಬೊಟ್ಟನ್ನು ಇಡಬೇಕು. ಅದರ ಮೇಲೆ ಮುಷ್ಟಿಯಷ್ಟು ಅಕ್ಕಿಯನ್ನು ಹಾಕಿ ಅದರ ಮೇಲೆ ಒಂದಿಷ್ಟು ಗರಿಕೆಯನ್ನು ಇಟ್ಟು ಸ್ವಲ್ಪ ಗೋಧಿ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ಹಾಗೆ ಸ್ವಲ್ಪ ತೊಗರಿಬೇಳೆಯ ಹಿಟ್ಟು, ತೊಗರಿಬೇಳೆಯನ್ನು ಪುಡಿ ಮಾಡಿದ ಹಿಟ್ಟು ಸಮ ಪ್ರಮಾಣದಲ್ಲಿ ಈ 3 ತೆಗೆದುಕೊಂಡು ಇದಕ್ಕೆ ಸ್ವಲ್ಪ ಹಾಲು, ಬೆಲ್ಲದ ಪಾಕ, ಏಲಕ್ಕಿಯ ಪುಡಿ, ಪಚ್ಚೆ ಕರ್ಪೂರದ ಪುಡಿಯನ್ನು ಬೆರೆಸಿ ಒಂದು ದೊಡ್ಡ ಹಿಟ್ಟಿನ ದೀಪವನ್ನು ತಯಾರಿ ಮಾಡ್ಕೋಬೇಕು.
ಈ ದೀಪವನ್ನು ಅಕ್ಕಿಯ ಮೇಲಿಟ್ಟು ತುಪ್ಪದಲ್ಲಿ ನೆನೆಸಿಟ್ಟಂತಹ ಬತ್ತಿಯನ್ನ 2 ಹೂ ಬತ್ತಿಗಳನ್ನ ಆ ಹಿಟ್ಟಿನ ದೀಪದಲ್ಲಿ ಹಚ್ಚಿ ದೀಪಾರಾಧನೆಯನ್ನ ಮಾಡಿಕೊಳ್ಬೇಕು. ಈ ದೀಪಕ್ಕೆ ಅಗರಬತ್ತಿ ಆರತಿಯನ್ನ ಬೆಳಗಿ ನಮಸ್ಕಾರವನ್ನ ಮಾಡಿಕೊಳ್ಳಬೇಕು. ವಿವಿಧ ಪುಷ್ಪಗಳಿಂದ ಈ ದೀಪಕ್ಕೆ ಅಲಂಕಾರವನ್ನ ಮಾಡಿಕೊಳ್ಬೇಕು. ದೀಪಕ್ಕೆ ಬೆಲ್ಲ ಅಥವಾ ಕಲ್ಲು ಸಕ್ಕರೆಯನ್ನ ನೈವೇದ್ಯವಾಗಿ ಇಟ್ಟು ಗಣೇಶನಿಗೆ ಪ್ರಾರ್ಥನೆಯನ್ನ ಮಾಡಿಕೊಳ್ಬೇಕು. ಮರುದಿನ ಈ ದೀಪವನ್ನ ಯಾರು ಓಡಾಡದೇ ಇರುವಂತಹ ಜಾಗದಲ್ಲಿ ಮರದ ಬುಡದಲ್ಲಿ ಇಟ್ಟು ಬರಬೇಕು. ದೀಪದ ಕೆಳಗೆ ಇಟ್ಟಂತಹ ಅಕ್ಕಿಯನ್ನ ಪಕ್ಷಿಗಳಿಗೆ ಹಾಕಬೇಕು ಅಥವಾ ಸಿಹಿ ನೈವೇದ್ಯಕ್ಕೆ ಉಪಯೋಗಿಸಬಹುದು. ಈ ದೀಪಾರಾಧನೆಯಿಂದ ಅಂದುಕೊಂಡಂತಹ ಕೆಲಸಗಳು ನೆರವೇರುತ್ತದೆ. ಕುತ್ತಿಗೆ ಬಂದಂತಹ ಕಠಿಣ ಕಷ್ಟಗಳು ದೂರವಾಗಿ ಗಣೇಶನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಮಂಗಳವಾರದ ದಿನ ಅಂಗಾರಕ ಸಂಕಷ್ಟಹರ ಚತುರ್ಥಿಯ ದಿನ ಗಣೇಶನಿಗೆ ಈ ವಿಧವಾಗಿ ಪೂಜೆಯನ್ನು ಮಾಡೋದ್ರಿಂದ ನಮ್ಮ ಎಲ್ಲ ವಿಘ್ನಗಳನ್ನು ನಿವಾರಿಸುವ ವಿಘ್ನೇಶ್ವರನ ಆಶೀರ್ವಾದ ಎಲ್ಲರಿಗೂ ಕೂಡ ಪ್ರಾಪ್ತಿಯಾಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.